ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥ ದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿವಸ ಕರುಣಾಸಂಧಿಯ ಪದಚ್ಛೇದವನ್ನು ನೋಡಿದ್ವಿ. ಇವತ್ತು ಪಾರಾಯಣ ಮಾಡೋದು ನೋಡ್ಕೊಳ್ಳೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹ ಪರಂಗಳಲಿತ್ತು ಸಲಹುವುದು. ಭುವನ ಪಾವನ ನೆನಪಲಕು ಮೇಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದೇ. ಮಳೆಯ ನೀರೋಣಿಯಲಿ ಪರಿಯಲು ಬಳಸರರೊಳಗಿದ್ದ ಜನರ, ಆ ಜಲವು ಹೆದ್ದರಗೂಡೆ ಮಜ್ಜನ ಪಾನಗೈದಪರು. ಕಲುಷ ವಚನಗಳಾದೆಡೆಯು ಬಾಂಬೊಳೆಯ ಪೆತ್ತನ ಪಾದ ಮಹಿಮ, ಆ ಜಲದಿ ಪೊಕ್ಕದರಿಂದೆ ಮಾಂದ ಪರೇ ಮಹೀಸುರರು. ಶ್ರುತಿ ತತಿಗಳ ಅಭಿಮಾನಿ ಲಕುಮೆ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಹತ ಮಹೇಶ್ವರ್ಯ ಆದ್ಯ ಅಖಿಳ ಸದ್ಗುಣಗಣ ಬೋಧಿ. ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುತ್ತಿಹ ಸಂಸ್ತುತಿಗೆ ವಶನಾಗುವ ನಿವನ ಕಾರುಣ್ಯಕ್ಕೆ ನೆಂಬೆ. ಮನವಚನಕ ಅತಿ ದೂರ ನೆನೆವರನು ಅನುಸರಿಸಿ ತಿರುಗುವನು ಜಾಹ್ನವಿ. ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು. ಘನ ಮಹಿಮ ಗಾಂಗೆಯನುತ ಗಾಯನವ ಕೇಳುತ್ತ ಗಗನಚರ ವಾಹನ ದಿವೌಕಸರ ಒಡನೆ ತಿರುಗುವ ಮನೆ ಮನೆಗಳಲ್ಲಿ. ಮಲಗಿ ಪರಮಾದರದಿ ಪಾಡಲು, ಕುಳಿತು ಕೇಳುವ ಕುಳಿತು ಪಾಡಲು, ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ. ಸುಲಭನೋ ಹರಿ ತನ್ನವರನ ಅರಗಳಿಗೆ ಬಿಟ್ಟು ಅಗಲನು, ರಮಾಧವನ ಒಲಿಸಲು ಅರಿಯದೆ ಪಾಮರರು ಬಳಲುವರು ಭವದೊಳಗೆ. ಮನದೊಳಗೆ ತಾನಿಪ್ಪ ಮನವೆಂದೆನಿಸುಕೊಂಬನು, ಮನದ ವೃತ್ತಿಗಳ ಅನುಸರಿಸಿ ಭೋಗಗಳನ್ನು ಈವನು ತ್ರಿವಿಧ ಚೇತನಗೆ. ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ಪರಿಗೆ ಇತ್ತಪನು ಸ್ವರ್ಗಾದಿ ಭೋಗಗಳ. ಪರಮ ಸತ್ಪುರುಷಾರ್ಥ ರೂಪನು ಹರಿಯ ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗೆ ಇತ್ತಪನು ತನ್ನ. ಮರೆದ ಧರ್ಮಾರ್ಥಗಳ ಕಾಮಿಸು ಅವರಿಗೆ ನಗುತತಿ ಶೀಘ್ರದಿಂದಲೇ, ಸುರಪತನಯ ಸುಯೋಧನರಿಗೆ ಇತ್ತಂತೆ ಕೊಡುತ್ತಿಪ್ಪ. ಜಗವನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಸಲಹುವ, ಗಗನಕೇಶನೊಳೆ ಇದ್ದು ಸಂಹರಿಸುವನು ಲೋಕಗಳ. ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು, ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪೊರೆವ. ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು ಬೇಡುವನು, ಒಬ್ಬನಲ್ಲಿ ನೀಡುವನು ಮಾತಾಡುವನು ಬೆರಗಾಗಿ. ಅಬ್ಬರದ ಹೆದ್ದೈವನು ಇವ ಮತ್ತೊಬ್ಬರನು ಲೆಕ್ಕಿಸನು, ಲೋಕದಳ ಒಬ್ಬನೇ ತಾ ಬಾಧ್ಯ ಬಾಧಕನಾಗಿ ನಿರ್ಭೀತ. ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ, ಪರಮ ಪಾವನ ತರಸು ಮಂಗಳ ಚರಿತ ಪಾರ್ಥ ಸಖಾ. ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೆಣ್ಯನೆಂದು, ಆದರದಿ ಕರೆಯಲು ಬಂದು ಒದುಗುವನು ತನ್ನವರ ಬಳಿಗೆ. ಜನನಿಯನು ಕಾಣ್ದಿಹ ಬಾಲಕ ನೆನೆದು ಹಲವುತರೆ ಕತ್ತಲೆ, ಮನೆಯೊಳಗಿದ್ದವನ ನೋಡುತ್ತ ನಗುತ್ತ ಹರುಷದಲ್ಲಿ. ತನಯ ನಂಬಿದಪ್ಪಿರಂಬಿಸಿ ಕನಲಿಕೆಯ ಕಳೆಯುವಂತೆ
ಮಧುಸೂದನನು ತನ್ನವರು ಇದ್ದೆಡೆಗೆ ಬಂದ ಒದಗಿಸಲಹುವನು. ಇಟ್ಟಿ ಕಲ್ಲನು ಭಕುತಿಯಿಂದಲೇ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿ ಇಡಿ ಅವಲಕ್ಕಿಗೆ ಅಖಿಲಾರ್ಥ. ಕೆಟ್ಟ ಮಾತುಗಳೆನದೆ ಚೈದ್ಯನ ಪೊಟ್ಟೆಯೊಳಗಿಂಬಿಟ್ಟ ಬಾಣದಲ್ಲಿ ಇಟ್ಟ ಭೀಷ್ಮನ ಅವಗುಣಗಳ ಎಣಿಸದನೆ ಕರುಣಾಳು. ಧನವ ಸಂರಕ್ಷಿಸುವ ಫಣಿತ ನುಡದೆ ಮತ್ತೊಬ್ಬರಿಗೆ ಕೊಡದ ಅನುದಿನದಿ ನೋಡುತ್ತ ಸುಖಿಸುವಂದದಿ ಲಕುಮಿ ವಲ್ಲಭನು. ಪ್ರಣತರನು ಕಾಯ್ದಿಹನು ನಿಷ್ಕಾಮನದಿ ನಿತ್ಯಾನಂದಮಯ ದುರ್ಜನರ ಸೇವೆಯನು ಒಲ್ಲನ ಅಪ್ರತಿಮಲ್ಲ ಜಗಕ್ಕೆಲ್ಲ. ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕುಮಿ ಲೋಲ ಭಕ್ತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡಿದವ ಅವಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೆ ಕೊಂಡ. ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಸಕಲೇಷ್ಟ ಪ್ರದಾಯಕ ಮರಳಿ ತನಗೆ ಅರ್ಪಿಸಲು ಕೊಟ್ಟುದ ಅನಂತ ಮಡಿ ಮಾಡಿ. ಪರಿಪರಿಯಲಿ ಇಂದುಣಿಸಿ ಸುಖ ಸಾಗರದಿ ಲೋಲ್ಯಾಡಿಸುವ ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಏನು ಕರುಣಾನಿಧಿಯು ಹರಿ ಮತ್ತೇನು ಭಕ್ತಾಧೀನನು ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವ. ತಾನೇ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಅಖಿಲ ಲೋಕಸ್ಥಾನದಲ್ಲಿ ಮತ್ತು ಅವರನ್ನು ಇಟ್ಟು ಆನಂದ ಪಡಿಸುವನು. ಜನಪ ಮೆಚ್ಚಿದರೀವ ಧನವಾಹನ ವಿಭೂಷಣ ವಸನ ಭೂಮಿಯ ತನುಮನಿಗಳ ಇತ್ತು ಆದರೆ ಪರಿಂಟೋ ನ ಲೋಕದಳು. ಅನವರತ ನೆನೆವರನ ಅನಂತಾಸನವೇ ಮೊದಲ ಆಲಯದಲ್ಲಿ ಇಟ್ಟು ಅಣುಗನಂದದಲವರ ವಶನಾಗುವನ ಮಹಾಮಹಿಮಾ. ಭುವನ ಪಾವನ ಚರಿತ ಪುಣ್ಯ ಶ್ರವಣ ಕೀರ್ತನ ಪಾಪನಾಶನ ಕವಿ ಬಿರೀಡಿತ ಕೈರವದಳ ಶ್ಯಾಮ ನಿಸ್ಸೀಮ. ಯುವತಿ ವೇಷದ ಹಿಂದೆ ಗೌರಿ ಧವನ ಮೋಹಿಸಿ ಕೆಡಿಸಿ ಉಳಿಸಿದನು ಇವನ ಮಾಯವ ಗೆಲುವು ನಾವನು ಈ ಜಗತ್ರಯದಿ. ಪಾಪ ಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈ ಪಯೋಜ ಭವಾಂಡದೊಳಗೆ ಆವಲ್ಲಿ ನೆಲೆಗಾಣೆ. ಗೋಪ ಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಾದ ಮಹಾ ಅಪರಾಧಗಳ ಎಣಿಸಿದನೆ ಕರುಣಾ ಸಮುದ್ರ ಹರೇ. ಅಂಗುಟಾಗ್ರದಿ ಜನಿಸಿದ ಅಮರ ತರಂಗಣಿಯು ಲೋಕತ್ರಯ ಅಗಳ ಹಿಂಗಿಸುವಳ ಅವ್ಯಾಕೃತ ಆಕಾಶಾಂತ ವ್ಯಾಪಿಸಿದ. ಇಂಗಳಳ ಮಗಳೊಡೆಯ ಅಂಗೋಪಾಂಗಗಳಲ್ಲಿ ಇಪ್ಪ ಅಮಲ ಅನಂತ ಸುಮಂಗಳ ಪ್ರದ ನಾಮ ಪಾವನ ಮಾಪುದೇ ನರಿದು. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳ ಅಮರೇಂದ್ರ ಲೋಕದಿ ಕಾಮಿತಾರ್ಥಗಳು ಈವುದಲ್ಲದೆ ಸೇವೆ ಮಾಳ್ಪರಿಗೆ. ಶ್ರೀ ಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನು ಸಲಹಿತು ಪಾಮರರು ಪಂಡಿತರು ಎನಿಸಿ ಪುರುಷಾರ್ಥ ಕೊಡುತ್ತಿಹುದು. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಕೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ. ಜುಣತಿ ನಿವಹಗಳಂತೆ ಕೊಟ್ಟ ಅವರನು ಸದಾ ಸಂತೈಸುವನು ಸದ್ಗುಣವ ಕದ್ದ ಅವರ ಅಘವ ಕದಿವನು ಅನಗನೆಂದೆನಿಸಿ. ಚೇತನ ವಿಲಕ್ಷಣ ನೂತನ ಪದಾರ್ಥಗಳೊಳಗೆ ಬಲು ನೂತನ ಅತಿ ಸುಂದರಕ್ಕೆ ಸುಂದರ ರಸದ ರಸರೂಪ. ಜಾತರೂಪದ ಉದರ ಭವಾದ್ಯ ಆತತ ಪ್ರತಿಮ ಪ್ರಭಾವ ಧರಾತಳದೊಳೆ ಎಮ್ಮೊಡನೆ ಆಡುತ್ತಲಿಪ್ಪ ನಮ್ಮಪ್ಪ. ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಿ ಬೇಡಿದು ಇತ್ತು ಆಧರಿಸುವಂದದಲ್ಲಿ. ಹಿಂದೆ ಮುಂದೆ ಎಡಬಲದಿ
ಒಳ ಹೊರಗೆ ಇಂದಿರೇಶನು ತನ್ನವರನು ಎಂದೆಂದು ಸಲಹುವನು ಆಗಸದ ಓಲೆತ್ತ ನೋಡಿದರು. ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ ಒಂದರೆ ಕ್ಷಣ ಬಿಡದೆ ಬೆಂಬಲವಾಗಿ ಭಕ್ತಾಧೀನನೆಂದೆನಿಸಿ ತಡೆವ ದುರಿತೌಘಗಳ ಕಾಮದ ಕೊಡುವ ಸಕಲೇಷ್ಟಗಳ ಸಂತತ ನಡೆಯುವ ನಮ್ಮಂದದಲ್ಲಿ ನವ ಸುವಿಶೇಷ ಸನ್ಮಹಿಮ ಬಿಟ್ಟವರ ಭವಪಾಶದಿಂದಲಿ ಕಟ್ಟುವನು ಬಹು ಕಠಿಣ ಇವ ಶಿಶ್ರೇಷ್ಠನೆಂದು ಅರಿದ ಅನವರತ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವ ಸಿಟ್ಟಿನವನಿವನಲ್ಲ ಕಾಮದ ಕೊಟ್ಟ ಕಾವನು ಸಕಲ ಸೌಖ್ಯವನು ಇಹ ಪರಂಗಳಲ್ಲಿ ಕಣ್ಣಿಗೆವೆಯಂದದಲ್ಲಿ ಕೈಮೈ ತಿಣ್ಣಿಗೊದುಗುವ ತೆರೆದಿ ಪಲ್ಗಳು ಪಣ್ಣು ಫಲಗಳ ನಗಿದು ಜಿಹ್ವೆಗೆ ರಸವ ನೀವಂತೆ ಪುಣ್ಯ ಫಲವೀವಂದದಲ್ಲಿ ನುಡಿ ವೆಣ್ಮಿನಾಣ್ಮಾಂಡದೊಳು ಲಕ್ಷ್ಮಣನ ಅಣ್ಣನದೇ ಒದಗುವ ಭಕ್ತರ ಅವಸರಕ್ಕೆ ಅಮರ ಗಣ ಸಹಿತ ಕೊಟ್ಟದನು ಕೈಕೊಂಬೆ ರಕ್ಷಣ ಬಿಟ್ಟಗಲ ತನ್ನವರ ದುರಿತಗಳ ಅಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು ಬೆಟ್ಟ ಬೆನ್ನಲಿ ಹೊರಿಸಿದವರಳು ಸಿಟ್ಟು ಮಾಡಿದನೇನು ಹರಿ ಕಂಗೆಟ್ಟ ಸುರರಿಗೆ ಸುಧೆಯನು ಉಣಿಸಿದ ಮುರಿದ ಅಹಿತರನು ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ ಚಿನ್ಮಯ ಸಾದರದಿ ತನ್ನಂಗ್ರಿ ಕಮಲವ ನಂಬಿ ತುತಿಸುವರ ಕಾದು ಕೊಂಡಿಹ ಪರಮ ಕರುಣ ಮಹೋದಧಿಯು ತನ್ನವರು ಮಾದ ಅಪರಾಧಗಳ ನೋಡದಲೆ ಸಲುಹುವ ಸರ್ವ ಕಾಮದನು ಮೀನ ಕುರ್ಮವರಾಹ ನರ ಪಂಚಾನನಾತುಳ ಶೌರ್ಯ ವಾಮನ ರೇಣುಕಾತ್ಮಜ ರಾವಣಾದಿ ನಿಶಾಚರ ಧ್ವಂಸಿ ದೇನಕಾಸುರ ಮಥನ ತ್ರಿಪುರವ ಹಾನಿಗೈಸಿದ ನಿಪುಣ ಕಲಿಮುಖ ದಾನವರ ಸಂಹರಿಸಿ ಧರ್ಮಾರ್ಥಿ ಕಾಯ್ದ ಸುಜನರನು ಶ್ರೀ ಮನೋಹರ ಶಮಲ ವರ್ಜಿತ ಕಾಮಿತ ಪ್ರದ ಕೈವರದಳ ಶ್ಯಾಮ ಶಬಲ ಶರಣ್ಯ ಶಾಶ್ವತ ಶರ್ಕ ರಾಕ್ಷಸಖ ಸಾಮ ಸನ್ನುತ ಸಕಲ ಗುಣಗಣ ಧಾಮ ಶ್ರೀ ಜಗನ್ನಾಥ ವಿಠಲನು ಈ ಮಹಿಯೊಳ ಅವತರಿಸಿ ಸಲಹಿದ ಸಕಲ ಸುಜನರನು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರೇ ಶ್ರೀನಿವಾಸ. ಯಾರಿಗೆ ಇವಾಗ ಗೊತ್ತಿದೆ ಸರಿ, ಯಾರಿಗೆ ಗೊತ್ತಿಲ್ಲ ಅವ್ರಿಗೋಸ್ಕರ ಈ ಮೆಸೇಜನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕೆಲವರು ನನಗೆ ಫೋನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ನನ್ನ ಆ್ಯಪಿಗೆ ಹೋಗ್ಬೇಕಂದ್ರೆ ಯೂಟ್ಯೂಬಿಗೆ ಹೋಗ್ಬಿಟ್ಟು ಕವಿತಾ ತೋರ್ವಿ ಟೈಪ್ ಮಾಡಿದರೆ ನನ್ನ ಆ್ಯಪು ಬರ್ತದೆ. ಅಲ್ಲಿ ನನ್ನ ಎಲ್ಲ ವೀಡಿಯೋಸು ಇರ್ತದೆ. ಆಮೇಲೆ ನಾವು ಪ್ರತಿಯೊಂದು ಸಂಧಿಯೂ ಮೊದಲು ಪದಚ್ಛೇದ, ಆಮೇಲೆ ಪಾರಾಯಣ, ಅದಾದಮೇಲೆ ಸಂಧಿ ಸಾರ, ಸಂಕ್ಷಿಪ್ತವಾದಂತಹ ಸಂಧಿಯ ಅರ್ಥವನ್ನು ಅಂದರೆ ನಮ್ಮ ದಿನನಿತ್ಯ ಅನುಸಂಧಾನಕ್ಕೆ ಉಪಯೋಗ ಆಗಬೇಕು. ಅಷ್ಟು ಭಾಳ ವಿಸ್ತಾರವಾಗಿ ಹೇಳೋದಿಲ್ಲ. ಆಮೇಲೆ ಕೆಲವರಿಗೆ ಯಂಗ್ ಜನರೇಷನಿಗೆ ಪೂರ್ತಿ ವಿಸ್ತಾರವಾಗಿ ಅಷ್ಟು ಟೈಮ್ ಇರುವುದಿಲ್ಲ, ಪೇಷನ್ಸ್ ಇರುವುದಿಲ್ಲ. ಅದಕ್ಕೆ ಸಂಕ್ಷಿಪ್ತ ಈ ಎರಡು ಗುಂಪಿನಕ್ಕೋಸ್ಕರ ಯಾರು ದಿನನಿತ್ಯ ಪಾರಾಯಣ ಮಾಡ್ತಾರೆ ಅವ್ರಿಗೆ ಅನುಸಂಧಾನ ಬರಬೇಕು. ಯಾರಿಗೆ ಇದು ಹರಿಕಥಾನುಸಾರ ಏನಿದೆ ಅಂತ ತಿಳ್ಕೊಳ್ಳೋ ಆಸಕ್ತಿ ಇದೆಯೋ ಅವ್ರಿಗೆ ಸಂಕ್ಷಿಪ್ತವಾದಂಥದ್ದು ಒಂದು ಸಂಧಿಯ ಸಾರವನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ. ನಮಸ್ಕಾರ.